ವೆಲ್ಕಮ್ ಬ್ಯಾಕ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಪಾರ್ಟ್ 1 ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಅದಾದಮೇಲೆ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. 2025ನೇ ಎರಡನೇ ಅರ್ಧ ಭಾಗದಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳು. ಮೊದಲನೇದಾಗಿ ಕಪಟ ನಾಟಕ ಸೂತ್ರಧಾರಿ. ಧೀರಜ್ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ. ಕಾನ್ಸೆಪ್ಟ್ ಚೆನ್ನಾಗಿತ್ತು, ತಕ್ಕ ಮಟ್ಟಿಗೆ ಒಳ್ಳೆ ಪ್ರಮೋಷನ್ಸ್ ಕೂಡ ಮಾಡಿದರು. ಸಿನಿಮಾ ಡೀಸೆಂಟ್ ಆಗೇ ಇತ್ತು. ಇದೊಂದು ಆವರೇಜ್ ಹಿಟ್ ಅಂತ ಹೇಳ್ಬೋದು. ದೂರ ತೀರ ಯಾನ, ಮನ್ಸೂರ್ ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ. ಇವರ ಹಿಂದಿನ ಸಿನಿಮಾ ಹರಿವು ಮತ್ತು ನಾತಿಚರಾಮಿ ಚಿತ್ರಗಳಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ. ಈ ಸಲ ಸ್ವಲ್ಪ ಕಮರ್ಷಿಯಲ್ ಆಗಿ ಟ್ರೈ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಫೇಲ್ ಆಗಿದ್ದಾರೆ. ಒಳ್ಳೆ ಡೈರೆಕ್ಟರ್ ಮಾತ್ರ. ಇನ್ನು ಹೈ ಎಕ್ಸ್ಪೆಕ್ಟೇಷನ್ಸ್ ನೊಂದಿಗೆ ಕಳೆದ ವರ್ಷ ರಿಲೀಸ್ ಆದಂತಹ ಚಿತ್ರ ಅಂತಂದ್ರೆ ಅದು ಎಕ್ಕ. ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡಿದ್ರು. ಯುವ ಅವರು ತಮ್ಮ ಹಿಂದಿನ ಚಿತ್ರಕ್ಕಿಂತ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಆಕ್ಟ್ ಮಾಡಿದ್ರು. ಬ್ಯಾಂಗಲ್ ಬಂಗಾರಿ ಸಾಂಗ್ ಸೆನ್ಸೇಷನಲ್ ಹಿಟ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ನಲ್ಲಿ ಚಿತ್ರ ಹಳ್ಳ ಹಿಡಿದಿತ್ತು. ಸೊ ಚಿತ್ರ ಡೀಸೆಂಟ್ ನಂಬರ್ಸ್ ನ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಟ್ ಮಾಡ್ತು. ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ರೆಡ್ಡಿ ಅವರ ಜೂನಿಯರ್ ರಿಲೀಸ್ ಆಗಿತ್ತು. ಸರ್ಪ್ರೈಸಿಂಗ್ಲಿ ಚಿತ್ರ ಚೆನ್ನಾಗಿತ್ತು. ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಡೆಬ್ಯೂ ಲಾಂಚ್ಗೆ ಏನೇನು ಬೇಕಿತ್ತೋ ಅವೆಲ್ಲವೂ ಈ ಸಿನಿಮಾದಲ್ಲಿತ್ತು. ಬಟ್ ಚಿತ್ರತಂಡ ಕರ್ನಾಟಕಕ್ಕಿಂತ ತೆಲುಗು ಸ್ಟೇಟ್ಸ್ ನಲ್ಲೇ ಪ್ರಮೋಷನ್ಸ್ ನ ಜಾಸ್ತಿ ಮಾಡಿದ್ರು. ಕಿರೀಟಿ ಅವರಿಗೆ ಒಳ್ಳೆ ಕಮರ್ಷಿಯಲ್ ಹೀರೋ ಆಗುವಂತ ಎಲ್ಲ ಎಲಿಮೆಂಟ್ಸ್ಗಳು ಕಾಣ್ತಿವೆ. ಬಟ್ ಈ ಚಿತ್ರ ಕರ್ನಾಟಕದಲ್ಲಿ ಫೇಲ್ ಆಗಿತ್ತು. 2025 ನಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರ ಮೊದಲ ಚಿತ್ರ ಮಹಾವತಾರ ನರಸಿಂಹ. ಸ್ಟೋರಿ ಎಲ್ರಿಗೂ ಗೊತ್ತಿರೋದೆ, ಬಟ್ ಆನಿಮೇಷನ್ ನಲ್ಲಿ ಈ ಸಿನಿಮಾನ, ಅದರಲ್ಲೂ 3D ನಲ್ಲಿ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡ್ತು. ಆಲ್ ಓವರ್ ದ ಇಂಡಿಯಾ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಸದ್ದು ಮಾಡಿ ಬ್ಲಾಕ್ ಬಾಸ್ಟರ್ ಪಟ್ಟಾನ ಪಡ್ಕೊಂತು. ಇನ್ನು ರಾಜ್ ಬಿ ಶೆಟ್ರು ಈ ಸಿನಿಮಾನ ಯಾವಾಗ ಮಾಡಿದ್ರು ಅನ್ನೋ ಅಷ್ಟರಲ್ಲೇ ಸಿನಿಮಾನ ರಿಲೀಸೇ ಮಾಡ್ಬಿಟ್ಟಿದ್ರು. ಒಂದು ಪೈಸಾ ಪ್ರಮೋಷನ್ ಖರ್ಚಿಲ್ದೇನೆ ಮಾಡಿದಂತಹ ಸೂಫ್ರಮ್ಸೋ ಬಾಕ್ಸ್ ಆಫೀಸ್ ನಲ್ಲಿ 100 crore ಪ್ಲಸ್ ಕಲೆಕ್ಷನ್ ನ ಮಾಡ್ತು. ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನರ್. JP ತುಮಿನಾಡ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿದಂತಹ ಸಿನಿಮಾ 2025 ನಲ್ಲಿ ವೆಲ್ ಡಿಸರ್ವ್ ಬ್ಲಾಕ್ ಬಾಸ್ಟರ್. ವರ್ಡ್ ಆಫ್ ಮೌತ್ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾನೇ ಬೆಸ್ಟ್ ಎಕ್ಸಾಂಪಲ್. ಇನ್ನು ಕಾಂಟ್ರವರ್ಸಿಸ್ ಗಳಿಂದಾನೇ ಸದ್ದು ಮಾಡಿ ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟಾಕಿ ರಿಲೀಸ್ ಆದಂತಹ ಸಿನಿಮಾ ಕೊತ್ತಲವಾಡಿ, ಪೃಥ್ವಿ ಅಂಬರ್ ಅವರ ಸಿನಿಮಾ. ಈ ಸಿನಿಮಾ ಪ್ರಮೋಷನ್ ನಲ್ಲಿ ಸ್ಟಾರ್ ಕಾಸ್ಟ್ ಗಳಿಗಿಂತ ಪ್ರೊಡ್ಯೂಸರ್ ಅವರೇ ಎದ್ದು ಕಾಣಿಸ್ತಿದ್ರು. ಶ್ರೀ ರಾಜು ಡೈರೆಕ್ಷನಲ್ ಕೊತ್ತಲವಾಡಿ ಸಿನಿಮಾನ ಆಡಿಯನ್ಸ್ ನಯವಾಗಿನೇ ರಿಜೆಕ್ಟ್ ಮಾಡಿದ್ರು. ರೀಸನ್ಸ್, ಸೂ ಫ್ರಮ್ ಸೋನ ಆರ್ಭಟ ಇನ್ನೂ ಮುಗ್ದಿರ್ಲಿಲ್ಲ. ಅಂಡ್ ಪ್ರೊಡ್ಯೂಸರ್ ಅವರು ಕೂಡ ಓವರ್ ಕಾನ್ಫಿಡೆನ್ಸ್ ಆಗಿದ್ರು. ಅಂಡ್ ಅವರು ಮೀಡಿಯಾದಲ್ಲಿ ಕೊಡ್ತಿದ್ದಂತ ಸ್ಟೇಟ್ಮೆಂಟ್ಸ್ ಗಳಿಂದಾನೇ ಸಿನಿಮಾ ಅರ್ಧ ಸೋಲ್ತು ಅಂತ ಹೇಳ್ಬೋದು. ಈ ಸಿನಿಮಾದ ಕಾಂಟ್ರವರ್ಸಿ ಇನ್ನೂ ಮುಗ್ದಿಲ್ಲ. ಇನ್ನು ಶೈನ್ ಶೆಟ್ಟಿ ಅವರು ವೇಟ್ ಮಾಡಿ 2-3 ಸಲ ಪೋಸ್ಟ್ಪೋನ್ ಆಗಿ ರಿಲೀಸ್ ಆದಂತಹ ಸಿನಿಮಾ ಜಸ್ಟ್ ಮ್ಯಾರಿಡ್ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ವಿನಯ್ ರಾಜ್ಕುಮಾರ್ ಮತ್ತು ಅದಿತಿ ಪ್ರಭುದೇವ ಅವರ ಅಂದೊಂದಿತ್ತು ಕಾಲ. ಕೀರ್ತಿ ಕೃಷ್ಣಪ್ಪ ಅವರು ಡೈರೆಕ್ಟ್ ಮಾಡಿದ್ರು. ಚಿತ್ರದ ಸಾಂಗ್ ಹಿಟ್ ಆಗಿತ್ತು. ಬಾಕ್ಸ್ ಆಫೀಸ್ ನಲ್ಲಿ ಡೀಸೆಂಟ್ ನಂಬರ್ಸ್ ನ ಕಲೆಕ್ಟ್ ಮಾಡಿತ್ತು. ಏನೇ ಆದ್ರೂ ವಿನಯ್ ರಾಜ್ಕುಮಾರ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದಾವೆ. ಒಂದೊಂದು ಜಾನರ್ಸ್ ಗಳನ್ನು ಟಚ್ ಮಾಡ್ತಾ ಹೋಗ್ತಿದ್ದಾರೆ. ಬಟ್ ಅದೃಷ್ಟ ಲಕ್ಷ್ಮಿ ಅವ್ರ ಜೊತೆಗಿಲ್ಲ ಅಷ್ಟೇ. ಗ್ರೀನ್ ಗರ್ಲ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಜನ ಈ ಸಿನಿಮಾನ ನೋಟಿಸ್ ಮಾಡೋದಕ್ಕೆ ಮೇಜರ್ ರೀಸನ್ KRG ಅವರು ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು. ಬಟ್ ಸಾರ್ಥಕ್ ಹೆಗ್ಡೆ ಅವರ ಡೈರೆಕ್ಷನಲ್ ಗ್ರೀನ್ ಗರ್ಲ್ ನ ಆಡಿಯನ್ಸ್ ಒಪ್ಲಿಲ್ಲ. ಒಂದು ರೀತಿ ಪ್ರೊಪಗಂಡಾ ಫಿಲಂ ಅಂಡ್ ಬೋಲ್ಡ್ ಆಗಿತ್ತು. ನನ್ನ ಪ್ರಕಾರ ಈ ಸಿನಿಮಾ ತುಂಬಾನೇ ಕಾಂಟ್ರವರ್ಸಿಸ್ ನ ಕ್ರಿಯೇಟ್ ಮಾಡಬೇಕಿತ್ತು. ಬಟ್ ಹೇಗೋ ಪಾರಾದ್ರು ಸಿನಿಮಾ ಟೀಮ್ನವರು. ಅಂಡ್ ವರ್ಡಿಕ್ಟ್ ಫ್ಲಾಪ್. ಶೈನ್ ಶೆಟ್ಟಿ ಅವರ ಇನ್ನೊಂದು ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಸುರಾಗ್ ಸಾಗರ್, ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ಅರಸಯ್ಯನ ಪ್ರೇಮ ಪ್ರಸಂಗ, JVR ದೀಪು ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಟೀಸರ್ ಟ್ರೇಲರ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಸಿನಿಮಾ ನೋಡೋದಕ್ಕೆ ಜನ ಥಿಯೇಟರ್ಗೆ ಬರಲಿಲ್ಲ. ಕಾರಣ, ಮುಂದಿನ ವಾರ ಇಲ್ಲಿ ಆಂಟಿಸಿಪೇಟೆಡ್ ಚಿತ್ರ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಿತ್ತು. ಸೊ ಜನ ಎಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದ್ರು. ಈ ಸಿನಿಮಾದ ರಿಸಲ್ಟ್ ಆಬ್ವಿಯಸ್ಲಿ ಫ್ಲಾಪ್. ಇದೇ ದಿನ ಇನ್ನೊಂದು ಸಿನಿಮಾ ಕೂಡ ರಿಲೀಸ್ ಆಗಿತ್ತು, ಕಮಲ್ ಶ್ರೀದೇವಿ ಅಂತ. ಸೇಮ್ ಅರಸಯ್ಯನ ಪ್ರೇಮ ಪ್ರಸಂಗ ಮೂವಿಗೆ ಏನ್ ರಿಸಲ್ಟ್ ಬಂದಿತ್ತೋ ಅದೇ ಈ ಸಿನಿಮಾಗೂ ಆಯ್ತು. ಇನ್ನು ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಒಳ್ಳೆ ಓಪನಿಂಗ್ ನ ತಗೊಂತು. ಆಲ್ ಓವರ್ ಇಂಡಿಯಾ ಬಾಕ್ಸ್ ಆಫೀಸ್ ನಲ್ಲಿ 800+ crore ನ ಕಲೆಕ್ಟ್ ಮಾಡ್ಕೊಂತು. ಅಂಡ್ ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು. ಬಟ್ ನನಗೆ ಇವತ್ತಿನವರೆಗೂ ಕಾಂತಾರ ಫೇವರೆಟ್ ಫಾರ್ ಮೈ ವೇರಿಯಸ್ ಪರ್ಸನಲ್ ರೀಸನ್ಸ್. ಕಾಂತಾರ ಚಾಪ್ಟರ್ 1 2025 ನ ಬ್ಲಾಕ್ ಬಾಸ್ಟರ್ ಚಿತ್ರ ಆಗಿ ಹೊರಬಂತು. ಬ್ರಾಟ್, ಶಶಾಂಕ್ ಡೈರೆಕ್ಷನ್ ಅಂಡ್ ಡಾರ್ಲಿಂಗ್ ಕೃಷ್ಣ ಇವರಿಬ್ಬರಿಗೂ ಬ್ರೇಕ್ ನ ತಂದುಕೊಡ್ತು. ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಥ್ರಿಲ್ಲರ್ ಎಂಟರ್ಟೈನರ್ ಆಗಿ ಹಿಟ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ಕೋಮಲ್ ಕುಮಾರ್ ಅವರ ಕೋಣ ಸಿನಿಮಾ ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಇತ್ತು, ಬಟ್ ಎಕ್ಸಿಬಿಷನ್ ನಲ್ಲಿ ಫೇಲ್ ಆದ್ರು. ಆಬ್ವಿಯಸ್ಲಿ ಸಿನಿಮಾ ಫ್ಲಾಪ್. ಸಿದ್ದು ಮೂಳಿಮನಿ
ಒನ್ ಆಫ್ ದ ಫೈನೆಸ್ಟ್ ಟ್ಯಾಲೆಂಟ್ ಇನ್ ದ ಕನ್ನಡ ಫಿಲಂ ಇಂಡಸ್ಟ್ರಿ. ಇವರ ಸಿನಿಮಾ ಲವ್ ಯು ಮುದ್ದು ರಿಲೀಸ್ ಆಗಿ ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಳ್ತು. ಇನ್ನು ಸುನಿ ಅವರ ಗತವೈಭವ ತುಂಬಾ ಪೋಸ್ಟ್ಪೋನ್ ಆಗಿ ರಿಲೀಸ್ ಆಗಿತ್ತು. ಸುನಿ ಅವರ ರೀಸೆಂಟ್ ಮೂವೀಸ್ನಲ್ಲಿ ಅವರ ಸಿಗ್ನೇಚರ್ ಸ್ಟೈಲ್ ಆಫ್ ಮೇಕಿಂಗ್ ಮಿಸ್ ಆಗ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಅವರ ಎಲ್ಲಾ ಎಲಿಮೆಂಟ್ಸ್ಗಳನ್ನ ಆಡ್ ಮಾಡಿದ್ರು. ಬಟ್ ಜನ ಇನ್ನೂ ಕಾಂತಾರದ ಗುಂಗಿನಿಂದ ಹೊರಗೆ ಬಂದಿರಲಿಲ್ಲ. ಸೊ ಸಿನಿಮಾದ ರಿಸಲ್ಟ್ ಆವರೇಜ್. ಈ ರಿಸಲ್ಟ್ ಬರೋದಕ್ಕೆ ಸಿನಿಮಾದ ಲೀಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿರಬಹುದು. ರೂಪೇಶ್ ಶೆಟ್ಟಿ ಅವರ ಜೈ ಸುನಿಲ್ ಶೆಟ್ಟಿ ಅವ್ರನ್ನ ಕರೆಸಿ ಆಕ್ಟ್ ಮಾಡಿಸಿದ್ರು. ಕನ್ನಡಕ್ಕಿಂತ ತುಳುವಿನಲ್ಲಿ ಈ ಸಿನಿಮಾ ಚೆನ್ನಾಗಿ ಹೋಯಿತು. ಲವ್ OTP ಅನೀಶ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರುವಂಥ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಯಿತು. ಇವರ ಪ್ರಾಬ್ಲಮ್ ಏನು ಗೊತ್ತಾ, ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಮಾತ್ರ ಆಚೆಗೆ ಬರ್ತಾರೆ, ಪ್ರಮೋಷನ್ಸ್ ಮಾಡ್ತಾರೆ, ಇಂಟರ್ವ್ಯೂಸ್ ಮಾಡ್ತಾರೆ, ಮತ್ತೆ ಕಣ್ಮರೆಯಾಗಿ ಹೊಟ್ಟೋಗ್ತಾರೆ. ಹೀಗೆ ಮಾಡಿದ್ರೆ ಜನ ಇವ್ರನ್ನ ಹೇಗೆ ನೆನ್ಪಿಟ್ಕೋತಾರೆ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಅನೀಶ್, ಇವ್ರಿಗೆ ಒಂದು ಬ್ರೇಕ್ ಸಿಗಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ನಾನು ಒಬ್ಬ. ಆಸ್ ಅನ್ ಆಕ್ಟರ್ ಇವರು ಎಷ್ಟು ಬೇರೆಯವ್ರ ಸಿನಿಮಾಗಳನ್ನ ನೋಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅಂಡ್ ಎಷ್ಟು ಹೊಸಬರಿಗೆ ಇವರು ಅವಕಾಶ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಇದು ಬರೀ ಅನೀಶ್ಗೆ ಅವ್ರಿಗೆ ಅನ್ವಯಿಸೋದಿಲ್ಲ, ಸೃಜನ್ ಲೋಕೇಶ್ ಮತ್ತು ಚಂದನ್ ಅವ್ರಿಗೂ ಅನ್ವಯಿಸುತ್ತೆ. ರಿಲೀಸ್ ಮಾಡಿ 3 ದಿನ ಆದ್ಮೇಲೆ ಮೀಡಿಯಾ ಮುಂದೆ ಬಂದು ಜನ ನಮ್ಮ ಸಿನಿಮಾನ ನೋಡಕ್ ಬರ್ತಿಲ್ಲ, ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳೋದಷ್ಟೇ ಅಲ್ಲ, ನಿಮ್ಗಳ ಕಡೆಯಿಂದ ಮಿಸ್ಟೇಕ್ಸ್ಗಳು ಏನೇನಾಗಿದೆ ಅಂತ ನೀವೇ ನೋಡ್ಕೋಬೇಕು, ಆಡಿಯನ್ಸ್ಗಳನ್ನ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ. ಅದು ಬಿಡಿ. ಇನ್ನು ಶ್ರೇಯಸ್ ಮಂಜು ಅವರ ಮಾರುತ ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಮಾಡಿದ್ರು. ಸಿನಿಮಾ ರಿಲೀಸ್ ಆಗಿ ಫ್ಲಾಪ್ ಆಯಿತು. ರಾಧೇಯ ಕೃಷ್ಣ ಅಜಯ್ ರಾವ್ ಅವ್ರದ್ದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರು. ಬಟ್ ಸಿನಿಮಾ ಜನಕ್ಕೆ ರೀಚ್ ಕೂಡ ಆಗಲಿಲ್ಲ. ಆ್ಯಂಡ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದು ಕೂಡ ಆಡಿಯನ್ಸ್ನ ಪುಲ್ ಮಾಡೋದ್ರಲ್ಲಿ ಫೇಲ್ ಆಯಿತು. ಕಾರಣ ಮುಂದಿನ ವಾರ 3 ಸ್ಟಾರ್ ಹೀರೋಸ್ಗಳ ಚಿತ್ರ ರಿಲೀಸ್ಗೆ ರೆಡಿ ಇತ್ತು. ಇನ್ನು ಡೆವಿಲ್ ಪ್ರಕಾಶ್ ವೀರ್ ಡೈರೆಕ್ಷನಲ್ ಸ್ಟಾರರ್ ಬೈ ದರ್ಶನ್ ಒಳ್ಳೆ ಓಪನಿಂಗ್ನ ತಗೊಳ್ತು ಫಾರ್ ವೇರಿಯಸ್ ರೀಸನ್ಸ್. ಅದೇನು ಅಂತ ನಾನು ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಡೀಸೆಂಟ್ ನಂಬರ್ಸ್ನ ಕಲೆಕ್ಟ್ ಮಾಡಿದ್ರು ನನಗೆ ಮಾತ್ರ ಈ ಸಿನಿಮಾ ಬಿಲೋ ಅವರೇಜ್ ಆಗಿ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಸಿನಿಮಾದ ರಿವ್ಯೂನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿರ್ತೀನಿ, ಹೋಗಿ ನೋಡಿ. ಇನ್ನು ಮಾರ್ಕ್ ಆ್ಯಂಡ್ 45 ಹಿಂದೆ ಮುಂದೆ ರಿಲೀಸ್ ಆದಂಥ ಚಿತ್ರ. 2 ಸಿನಿಮಾಗಳು ಹೇಳ್ಕೊಳ್ಳೋ ಅಷ್ಟು ಹಿಟ್ಟೇನಾಗಿಲ್ಲ, ಜಸ್ಟ್ ಡೀಸೆಂಟ್ ನಂಬರ್ಸ್ನ ಕಲೆಕ್ಟ್ ಮಾಡಿತು. ಆ್ಯಂಡ್ ಇವಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ 2 ಸಿನಿಮಾದ ರಿವ್ಯೂಸ್ನ ಕೆಳಗಡೆ ಹಾಕಿದ್ದೀನಿ, ಹೋಗಿ ನೋಡಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಪ್ರಕಾರ 2025ನ ಬೆಸ್ಟ್ ಮೂವಿ ಅಂತಂದ್ರೆ ಏಳುಮಲೆ. ಪುನೀತ್ ರಂಗಸ್ವಾಮಿ ಅವರ ಡೈರೆಕ್ಷನಲ್ ಮೂವಿ. ಒಂದು ನೈಟ್ ನಲ್ಲಿ ನಡೆಯುವಂತ ಕತೆ. ಡಿ ಇಮಾನ್ ಅವರ ಮ್ಯೂಸಿಕ್ ಸಕ್ಕದಾಗಿತ್ತು. ಆಕ್ಟರ್ಸ್ ಅವರ ಪರ್ಫಾರ್ಮೆನ್ಸ್ ಚಿತ್ರಕ್ಕೆ ಒಳ್ಳೆ ಮೈಲೇಜ್ ನ ತಂದ್ಕೊಡ್ತು. ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಪೂರ್ತಿ ಇಂಟೆನ್ಸಿಟಿನ ಕ್ಯಾರಿ ಮಾಡಿದೆ. ಈ ಸಿನಿಮಾಗೆ ಇನ್ನ ರೆಕಗ್ನೈಸೇಷನ್ ಸಿಗ್ಬೇಕಿತ್ತು. ಏನೇ ಆದ್ರೂ ನನ್ನ ಪ್ರಕಾರ 2025ನ ದಿ ಬೆಸ್ಟ್ ಚಿತ್ರ ಅಂತಂದ್ರೆ ಏಳುಮಲೆ. ನೀವೇನಾದ್ರೂ ಈ ಸಿನಿಮಾನ ನೋಡಿಲ್ಲ ಅಂತಂದ್ರೆ ZEE5 ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು 2025ನಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಹಿಟ್ಸ್ ಅಂಡ್ ಫ್ಲಾಪ್ಸ್ ಆದಂತ ಸಿನಿಮಾಗಳು. ಗೆದ್ದವ್ರು ಯಾರು ಸೋತವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನು ನಾನು ಯಾವ್ದಾದ್ರು ಸಿನಿಮಾಗಳನ್ನ ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ವಿಡಿಯೋನ ಮುಗಿಸೋಂಥ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.